ಈ ವಾಟ್ ಆಫ್ಟರ್ 10th ಅನ್ನೋದು ನಿಮ್ಮ ಜೀವನದ ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಗೊತ್ತೋ ಗೊತ್ತಿಲ್ಲದೇನೋ ನೀವು ಈ 3 ಮಿಸ್ಟೇಕ್ಸ್ಗಳನ್ನು ಮಾಡಿದ್ರೆ ಈ ಕ್ವಶನನ್ನು ಆನ್ಸರ್ ಮಾಡುವಾಗ ಮುಂದೆ ಹೋಗಿ PUCನಲ್ಲಿ, ಅಂಡರ್ ಗ್ರ್ಯಾಜುಯೇಷನಲ್ಲಿ, ಕರಿಯರಲ್ಲಿ ಅಥವಾ ಓವರ್ ಆಲ್ ಲೈಫಲ್ಲಿ ಸಫರ್ ಮಾಡಬೇಕಾಗಿ ಬರ್ಬೋದು. ಸೊ ಹಾಗಾಗಬಾರ್ದು ಅನ್ನೋದಾದರೆ ಖಂಡಿತ ನೀವು ಈ ವಿಡಿಯೋವನ್ನು ನೋಡಬೇಕು. ನನಗೆ ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಒಂದು ಸಣ್ಣ ಡಿಫ್ರೆನ್ಸನ್ನು ಮಾಡೇ ಮಾಡುತ್ತೆ ಈ ವಾಟ್ ಆಫ್ಟರ್ 10th ಅನ್ನೋ ಕ್ವಶನನ್ನು ಟೇಕಪ್ ಮಾಡುವಾಗ. ಸೊ ನಾನು ಸೆಟ್ ಆಗಿದ್ದೀನಿ, ನೀವು ಸೆಟ್ ಆಗಿದ್ದರೆ ಶುರು ಮಾಡೋಣ. ಓಕೆ, ಈಗ ನಾವು ಫಸ್ಟ್ ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಓಕೆ, ಗೆಸ್ ಮಾಡಿ ನೋಡೋಣ. ನಾನು ಯಾವ ಸ್ಟ್ರೀಮ್ ತೊಗೊಂಡಿರ್ಬೋದು PUCನಲ್ಲಿ ಅಥವಾ ಯಾವ ಕರಿಯರ್ನ ಪರ್ಸ್ಯೂ ಮಾಡಿರ್ಬೋದು ನಾನು ನಿಮ್ಮ ಏಜಲ್ಲಿದ್ದಾಗ. ಆ್ಯಸ್ ಯೂಶ್ವಲ್ಲು ನಾನು ಈ ಬುಕ್ಸನ್ನು ಓದೋದ್ರಲ್ಲಿ, ಸ್ವಲ್ಪ ಮೆಮೊರೈಸ್ ಮಾಡ್ಕೊಳ್ಳೋದ್ರಲ್ಲಿ, ಈ ಪ್ಯಾಟರ್ನ್ ರೆಕಗ್ನೈಸ್ ಮಾಡೋದು ಅಂತಾರಲ್ಲ, ಅಂದರೆ ಹಿಂಗೆ ಬಂದರೆ ಹಿಂಗೆ ಮಾಡಬೇಕು, ಹಾಗಿದ್ರೆ ಹಂಗೆ ಮಾಡಬೇಕು. ಆಮೇಲೆ ಎಕ್ಸಾಮ್ ಕ್ವಶನ್ಸಿಗೆ ಆನ್ಸರ್ ಮಾಡೋದ್ರಲ್ಲಿ ಸ್ವಲ್ಪ ಗುಡ್ಡಿದ್ದೆ, ಹಿಂದೆ ಮುಂದೆ ನೋಡಲಿಲ್ಲ. ನಾನು ಅಂದ್ಕೊಂಡೆ ನನಗೆಲ್ಲ ಗೊತ್ತಿದೆ, ಸೊ ಹೋಗಿಬಿಟ್ಟು ಡೈರೆಕ್ಟಾಗಿ ಸೈನ್ಸ್ ತೊಗೊಂಡೆ. ಅದಾದಮೇಲೆ ಇಂಜಿನಿಯರಿಂಗ್ ತೊಗೊಂಡೆ. ಅದಾದಮೇಲೆ ಹೆಂಗೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದೆ. ನಿಮ್ಗೆ ಅನಿಸಿರ್ಬೋದು ಅಲ್ಲಿಗೆ ಲೈಫ್ ಸೆಟ್, ಕತೆ ಮುಗಿಯಿತು ಅಂತ. ಇಲ್ಲ, ಅಲ್ಲಿಗೆ ಲೈಫ್ ಸ್ಟಾರ್ಟ್ ಆಯಿತು, ಕತೆ ರಿಯಲಿ ಸ್ಟಾರ್ಟ್ ಆಯಿತು. ಕತೆ ಜೊತೆಗೆ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು. ನನಗೆ ಒಳ್ಳೆ MNC ಕಂಪನಿನಲ್ಲೂ ಕೆಲಸ ಸಿಕ್ಕಿತ್ತು. ದಿನ ಹೋಗ್ತಾ ಇದ್ದೆ. ದಿನ ಅಲ್ಲಿ ಎಲ್ಲವೂ ಇತ್ತು, AC ಇತ್ತು, ಒಳ್ಳೆ ಟಿಫಿನ್ ಇತ್ತು, ಒಳ್ಳೆ ಊಟ ಇತ್ತು, ಎವ್ರಿಥಿಂಗ್ ಇತ್ತು, ಸ್ಯಾಲರಿ ಇತ್ತು, ಎಲ್ಲ ಇತ್ತು. ಆದರೆ ನನ್ನ ಮನ್ಸು ಮಾತ್ರ ಹೇಳ್ತಾ ಇತ್ತು, ಏನೋ ಇಲ್ಲಿ ಖುಷಿ ಇಲ್ಲ, ಇದು ನೀನು ಅಲ್ಲ ಅಂತ. ಈ ವಾಯ್ಸ್ ಏನಿದೆ ನನ್ನೊಳಗಿದ್ದು ಅದು ಗ್ರೋ ಆಗ್ತಾ ಹೋಯಿತು. ಒಂದು 3-4 ಇಯರ್ಸ್ ಆಗುವಾಗ, ಎಕ್ಸ್ಪೀರಿಯನ್ಸ್ ಆಗುವಾಗ ಗ್ರೋ ಆಗ್ತಾ ಹೋಯಿತು. ಆವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ, ನನ್ನ ಬಗ್ಗೆ ನಾನು ತಿಳ್ಕೊಳ್ತೀನಿ, ನಾನು ಹೇಗಾದರೂ ಮಾಡಿ ನನ್ನನ್ನು ನಾನು ಕಂಡಿಡ್ಕೊಳ್ತೀನಿ, ಆಮೇಲೆ ನಾನು ರೈಟ್ ಕೆಲಸ ಮಾಡ್ತೀನಿ, ಅದೇ ನನ್ನ ಜೀವನದ ಮುಖ್ಯ ಗುರಿ ಅಂತ. ಸ್ಲೋಲಿ ಸ್ಟಾರ್ಟ್ ಮಾಡಿದೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನನಗೆ 10 ವರ್ಷ ಹಿಡಿತು ಕಂಪ್ಲೀಟಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿ, ಸಾಫ್ಟ್ವೇರ್ ಜಾಬನ್ನು ಬಿಟ್ಟು ಮೂವ್ ಆಗೋಕ್ಕೆ. ಇವೊಂದು ನಾನು ಬಿಗ್ ಪೊಸಿಷನ್ಗೆ ಹೋಗಿದ್ದೆ, ಒಳ್ಳೆ ಸ್ಯಾಲರಿ ರೈಸ್ ಆಗಿತ್ತು, ಎಲ್ಲ ಆಗಿದ್ದರೂ ಕೂಡ. ಅದಾದಮೇಲೆ ಮತ್ತೆ 10 ವರ್ಷ ಹಿಡಿತು ನನಗೆ ನನ್ನ ಆ್ಯಕ್ಚುಯಲ್ ಜಾಬ್ ಮೇಲೆ ಟ್ರೈನಿಂಗ್ ತೊಗೊಂಡು, ಅರ್ಥ ಮಾಡಿಕೊಂಡು, ರಿಸರ್ಚ್ ಮಾಡಿಕೊಂಡು, ಆ ಜಾಬ್ ಏನು ಅಂದರೆ ಹೀಗೆ ಮಾಡ್ತಾ ಇದ್ದೀನಲ್ಲ, ಜನರಿಗೆ ಹೆಲ್ಪ್ ಮಾಡೋದು, ಅವರ ಲೈಫ್ ಡೈರೆಕ್ಷನ್ ಬಗ್ಗೆ, ಕರಿಯರ್ ಡೈರೆಕ್ಷನ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಅದನ್ನು ಮಾಡೋಕ್ಕೆ. ಸೊ ಟೋಟಲಾಗಿ 20 ವರ್ಷ ಹಿಡಿತು. ಆ್ಯಂಡ್ ಫೈನಲಿ ನೋಡಿದ್ರೆ ನನಗೆ ಯಾವುದು ಸೂಟ್ ಆಗ್ತಿತ್ತಪ್ಪ ಅಂತ ಹೇಳಿದರೆ ಈ ಹ್ಯೂಮನ್ ಮೈಂಡು ಮತ್ತು ಸೈಕಾಲಜಿ ಇದರದ್ದು ರಿಲೇಟೆಡ್ಡು ವರ್ಕು. ಸೊ ಮಿಸ್ಟೇಕ್ 1 ಏನು ಗೊತ್ತಾ? ಚೂಸಿಂಗ್ ಅ ಕರಿಯರ್ ಆರ್ ಎ ಕೋರ್ಸ್ ವಿಚ್ ಇಸ್ ನಾಟ್ ಮೆಂಟ್ ಫಾರ್ ಯು. ನಿಮ್ದು ಅಲ್ಲದೆ ಇರೋದನ್ನು ನೀವು ಚೂಸ್ ಮಾಡೋದು. ಒಂದು ವೇಳೆ ನೀವು ಹೀಗೆ ಏನಾದರೂ ಮಾಡಿದ್ರೆ ನಿಮಗೆ ಆ ಡಿಸಿಷನ್ಸನ್ನು ರಿವರ್ಸ್ ಮಾಡೋಕ್ಕೆ ವರ್ಷಾನುಗಟ್ಲೆಗಳು ಹಿಡಿಬೋದು. ನನ್ನ ಕೇಸಲ್ಲಿ 20 ವರ್ಷ ಹಿಡಿತು, ನಿಮ್ಮ ಕೇಸಲ್ಲಿ ಎಷ್ಟು ವರ್ಷ ಹಿಡಿಬೋದು ನನಗೆ ಗೊತ್ತಿಲ್ಲ. ಹಾಗೆಯೇ ಈ ಡಿಸಿಷನ್ಸ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದರೆ, ಈ ನಾವು ಅಂಗಡಿಗೆ ಹೋಗ್ಬಿಟ್ಟು ಒಂದು ತೊಗೊಂಡ್ರೆ 5 ಫ್ರೀ ಅಂತಾರಲ್ಲ, ಆ ಥರ ಇದ್ರ ಜೊತೆಗೆ 5 ಫ್ರೀ ಥಿಂಗ್ಸ್ ಬರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಪೇಯ್ನು, ಸ್ಟ್ರಗಲ್ಲು, ಅನ್ಹ್ಯಾಪಿನೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಚೂಸ್ ಅ ಕರಿಯರ್ ಆರ್ ಎ ಕೋರ್ಸ್ ವಿಚ್ ಈಸ್ ಮೆಂಟ್ ಫಾರ್ ಯು. ಓಕೆ, ನಾವೀಗ ಮುಂದೆ ಹೋಗ್ಬಿಟ್ಟು ಸೆಕೆಂಡ್ ಮಿಸ್ಟೇಕ್ ಬಗ್ಗೆ ನೋಡೋಣ. ನಾನು ಸಣ್ಣ ಇರುವಾಗ ಆವತ್ತಿನ ಟೈಮಲ್ಲಿ 90ಸಲ್ಲಿ ಕೆರಿಯರು ಮತ್ತು ಕೋರ್ಸು ಯಾವುದು ಟ್ರೆಂಡಿಂಗಲ್ಲಿತ್ತು ಅಂದರೆ, ಕರಿಯರ್ ಬಂದುಬಿಟ್ಟು ಇಂಜಿನಿಯರಿಂಗು, ಈ ಸಬ್ಜೆಕ್ಟ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸು. ನಾನು ಅದಕ್ಕಿಂತ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಸಿಂಪಲ್ಲಾಗಿ ಡೈರೆಕ್ಟಾಗಿ ಹೋದೆ, PUCನಲ್ಲಿ ಸೈನ್ಸ್ ತೊಗೊಂಡೆ ವಿತ್ ದ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಹೆಂಗೆ ಸ್ಟ್ರಗಲ್ ಮಾಡಿದೆ ಡ್ಯೂರಿಂಗ್ PU ಡೇಸಲ್ಲಿ, ಆಮೇಲೆ ಇಂಜಿನಿಯರಿಂಗಲ್ಲಿ, ಆ್ಯಸ್ ವೆಲ್ ಆಸ್ ಆಮೇಲೆ ನನ್ನ ಜಾಬಲ್ಲಿ. ಆಯಿತಾ? ಸೊ ಹಾಗಂದರೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು? ಆ ಥರ ಆಗೋಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ನಾನು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಪ್ರೊಸೆಸ್, ಈ ವಾಟ್ ಆಫ್ಟರ್ 10th ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋವಾಗ ಮಾಡಿದ ಮಿಸ್ಟೇಕ್ ಏನು ಅಂತ ಹೇಳಿದರೆ, ಫಸ್ಟು ಹೋಗಿ ಡೈರೆಕ್ಟಾಗಿ ಹೊರಗಡೆ ನೋಡಿಕೊಂಡು ಅದಕ್ಕೆ ಅಟ್ರ್ಯಾಕ್ಟ್ ಆಗಿ ಅದಕ್ಕೆ ನನ್ನನ್ನು ಫಿಟ್ ಮಾಡೋಕ್ಕೆ ಹೋಗಿದ್ದು. ಓಕೆ, ಈ ಕೇಸಲ್ಲಿ ಏನು, ಫಸ್ಟ್ ಹೊರಗಡೆ ನೋಡಿದ್ದು ಯಾವ್ದು ಫ್ಯಾನ್ಸಿ ಕೋರ್ಸ್ ಇದೆ, ಯಾವುದು ಫ್ಯಾನ್ಸಿ ಕರಿಯರ್ ಇದೆ, ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಾನಿಕ್ಸು, ಲೆಟ್ಸ್ ಡೂ ಇಟ್.
ನಾನು ಬಾದರೇ ಮಾಡಲಿಲ್ಲ, ಯೋಚನೆನೇ ಮಾಡಲಿಲ್ಲ ನಾನು ಯಾರು, ನನ್ನ ಇಂಟ್ರೆಸ್ಟ್ ಏನು, ನನ್ನ ಟ್ಯಾಲೆಂಟು ಮತ್ತು ಸ್ಕಿಲ್ಸ್ ಏನು, ನಾನು ಯಾವ ಥರ ಪರ್ಸನ್ನಾಗಿ ಬೆಳೆದಿದ್ದೀನಿ, ಆಮೇಲೆ ನನಗೆ ಪರ್ಸನಲಿ ಜೀವನದಲ್ಲಿ ಏನು ಇಂಪಾರ್ಟೆಂಟು, ಇದು ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಲಿಲ್ಲ. ಆಮೇಲೆ ಅದ್ರ ಮೇಲೆ 20 ವರ್ಷ ವರ್ಕ್ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಇಂಟ್ರೆಸ್ಟು ಹ್ಯೂಮನ್ ಮೈಂಡ್, ಹ್ಯೂಮನ್ ಎಮೋಷನ್, ಸೈಕಾಲಜಿ, ಫಿಲಾಸಫಿ ಇದರಲ್ಲಿದೆ ಅಂತ. ಆಮೇಲೆ ನನ್ನ ಸ್ಟ್ರೆಂತ್ ಬಂದುಬಿಟ್ಟು ಸೈನ್ಸಲ್ಲಿದೆ, ಆದರೆ ಫಿಸಿಕಲ್ ಸೈನ್ಸ್ ಅಲ್ಲ, ಸೋಷಿಯಲ್ ಸೈನ್ಸಲ್ಲಿ ಅಂತ. ನೀವು ಕೇಳ್ಬೋದು, ಏನು ಸರ್ ಏನು ಡಿಫ್ರೆನ್ಸು ಫಿಸಿಕಲ್ ಮತ್ತು ಸೋಷಿಯಲ್ ಸೈನ್ಸಿಗೆ ಅಂತ. ಅದು ಒಂದು ದೊಡ್ಡ ವಿಷಯ, ಅದು ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡೋಣ. ಆಮೇಲೆ ನನ್ನ ಪರ್ಸ್ನಾಲಿಟಿ, ನಾನು ಯಾವ ಥರ ಬೆಳೆದೆ ಅಂದರೆ ಒಂದು ಕಾಮ್ ಥಿಂಕಿಂಗ್ ಮತ್ತು ಫೀಲಿಂಗ್ ಪರ್ಸನ್, ಆ ಥರಾಗಿ ಬೆಳೆದೆ. ಅದಾದಮೇಲೆ ನನಗೇನಪ್ಪ ಇಂಪಾರ್ಟೆಂಟು ಲೈಫಲ್ಲಿ ಅಂತ ನಾನು ರಿಯಲಿ ನೋಡಿಕೊಂಡ್ರೆ, ನನಗೆ ಫ್ರೀಡಮ್ ಇಂಪಾರ್ಟೆಂಟು, ಜಾಯ್ಫುಲ್ಲಾಗಿ ಲೀವ್ ಮಾಡೋದು ಇಂಪಾರ್ಟೆಂಟು, ಆಮೇಲೆ ನನಗೆ ಇಷ್ಟಪಟ್ಟಂತಹ ವರ್ಕ್, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಬೇಕು, ಆಮೇಲೆ ಈ ಜಗತ್ತಿಗೆ ಏನಾದರೂ ನಾನು ಕೊಟ್ಟು ಹೋಗಬೇಕು, ಇದು ನನ್ನ ಇಂಟ್ರೆಸ್ಟ್, ಇದು ನಂದು ನಂಗೆ ಇಂಪಾರ್ಟೆಂಟ್ ಆಗಿತ್ತು. ಇವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರಬೇಕು, ಇದು ಯಾವುದೂ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸಿಗೆ ರಿಲೇಟೆಡ್ ಇಲ್ಲ, ಹೌದಾ? ಸೊ ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಚೂಸಿಂಗ್ ಎ ಜಾಬ್ ಆರ್ ಎ ಕೋರ್ಸ್ ಟ್ರೆಂಡಿಂಗ್ ಇನ್ ದ ಔಟ್ಸೈಡ್ ವರ್ಲ್ಡ್ ಆರ್ ಎ ಫ್ಯಾನ್ಸಿ ಇನ್ ದ ಔಟ್ಸೈಡ್ ವರ್ಲ್ಡ್. ಸೊ ನನ್ನ ಸಜೆಷನ್ ನಿಮಗೇನಪ್ಪ ಅಂತ ಹೇಳಿದ್ರೆ, ಚೂಸ್ ಎ ಜಾಬ್ ಆರ್ ಎ ಕೋರ್ಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ಟ್ಯಾಲೆಂಟ್ಸ್, ಪರ್ಸ್ನಾಲಿಟಿ ಆ್ಯಂಡ್ ವಾಟ್ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ಈಗ ನಾವು ಕೊನೆಯ ಅಂದರೆ ಥರ್ಡ್ ಮಿಸ್ಟೇಕನ್ನು ನೋಡೋಣ. ನನಗೆ ಇನ್ನೂ ಏನೋ ನೆನಪಿದೆ, ನಾನು ಹೆಂಗಾಗಿದ್ದಾಗ, ಅಥವಾ ಈವನ್ ನವೆ ಡೇಸ್, ಈವನ್ ನನ್ನ ಮಗ ಇವಾಗ 10th ಫಾರ್ ಎಕ್ಸಾಂಪಲ್. ಈಗ ಒಂದು ಬಿಗ್ ಸಿಟೀಸು, ಬಿಗ್ ಟೌನ್ಸು, ಹೈಲಿ ಎಜುಕೇಟೆಡ್ ಪೇರೆಂಟ್ಸು, ಅಪರ್ಚುನಿಸ್ಟಿಕ್ ಪೇರೆಂಟ್ಸು ಬಿಟ್ಟರೆ, ಸಾಮಾನ್ಯವಾಗಿ ನಾವು ಪೇರೆಂಟ್ಸು ಮತ್ತು ಮಕ್ಕಳು ಈ ಕ್ವಶನ್ನು ವಾಟ್ ಆಫ್ಟರ್ 10th ಯಾವಾಗ ಥಿಂಕ್ ಮಾಡೋದಂದರೆ ಆಫ್ಟರ್ 10th ಎಕ್ಸಾಮ್ಸು. ಇನ್ನು ಕೆಲವರಂತೂ ಆಫ್ಟರ್ 10th ರಿಸಲ್ಟ್ಸು, ಅಥವಾ ಆಫ್ಟರ್ PU ಎಕ್ಸಾಮ್ಸು ಆ್ಯಂಡ್ ಆಫ್ಟರ್ PU ರಿಸಲ್ಟ್ಸ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್. ಆಮೇಲೆ ಮೆನಿ ಪೇರೆಂಟ್ಸ್ ಅಥವಾ ಚಿಲ್ಡ್ರನ್ನು ಈ ಡಿಸಿಷನ್ಸನ್ನು ಪ್ರೆಷರಲ್ಲಿ ಮಾಡ್ತಾರೆ. ಒಂದೇ ಪಿಯರ್ ಪ್ರೆಷರು ಫ್ರೆಂಡ್ಸಿಂದ, ಅಥವಾ ಸೊಸೈಟಿ ಪ್ರೆಷರು. ಇನ್ನು ಹೇಗೆ ಈ ಡಿಸಿಷನ್ಸ್ ಆಗುತ್ತೆ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಎಷ್ಟೋ ಮಕ್ಕಳು ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂದರೆ ಅವ್ರಿಗೆ ಕಾಮರ್ಸ್ಗೆ ಹೋಗ್ಲಾ, ಸೈನ್ಸ್ಗೆ ಹೋಗ್ಲಾ, ಆರ್ಟ್ಸ್ಗೆ ಹೋಗ್ಲಾ, ಏನು ಮಾಡಲಿ, ಡಿಪ್ಲೊಮಾ ಮಾಡಲಾ, ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ಗಳಿರುತ್ತೆ. ಸೊ ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆಗೆ ಡಿಸಿಷನ್ ಯಾವ ಬೇಸ್ ಮೇಲೆ ಮಾಡ್ತೀವಿ ನಾವು, ಅಥವಾ ಮಾಡ್ತಾಯಿದ್ರು, ಅಥವಾ ಈಗಲೂ ಮಾಡ್ತಾರೆ ಎಷ್ಟೊಂದು ಜನ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಅಂತ ಹೇಳಿದ್ರೆ, ಈ ಪಾಪ್ಯುಲರ್ ಅಸಂಪ್ಷನ್ಸು ಮತ್ತು ಒಪಿನಿಯನ್ಸ್ ಮೇಲೆ. ಸೊ ಇವಾಗ ಯಾರೋ ಆಂಟಿ ಹೇಳ್ತಾರೆ, ಸೈನ್ಸ್ ತೊಗೋಪ, ಅದು ಒಳ್ಳೆಯದು ಮತ್ತು ಅದು ತುಂಬ ಸೇಫು ಅಂತ. ಸೊ ಸೈನ್ಸ್ ತೊಗೊಳ್ತೀವಿ. ಆಮೇಲೆ ಯಾರೋ ಅಂಕಲ್ ಹೇಳ್ತಾರೆ, ಇಲ್ಲಪ್ಪ ಇವಾಗ ದುಡ್ಡು ಇಂಪಾರ್ಟೆಂಟು, ಕಾಮರ್ಸು ಒಳ್ಳೆ ಬೂಮ್ ಆಗ್ತಾಯಿದೆ, ಅದರಲ್ಲಿ ಒಳ್ಳೆ ಆಪ್ಷನ್ಸ್ಗಳಿದೆ, ನೀನು ಕಾಮರ್ಸ್ ತಗೋ ಅಂತಾರೆ. ಆಮೇಲೆ ನಿಮಗೆ ರೋಡಲ್ಲಿ ಸಿಕ್ಕಿರುವಂತಹ 10ರಲ್ಲಿ 8 ಜನ ಬಂದು ನಿಮ್ಗೆ ಹೇಳ್ತಾರೆ, ಏನು ಸರ್ ಏನಾದರೂ ತೊಗೊಳ್ಳಿ, ಆರ್ಟ್ಸ್ ಮಾತ್ರ ತೊಗೋಬೇಡಿ, ವೇಸ್ಟ್ ಆಫ್ ಲೈಫು. ಅಂದರೆ ಎಲ್ಲ ನಿಮ್ಮ ಕ್ವಶನ್ ವಾಟ್ ಆಫ್ಟರ್ 10th ಅನ್ನೋದ್ರದ್ದು ಆನ್ಸರು, ಡಿಸಿಷನ್ ಎಲ್ಲ ಈ ಅಸಂಪ್ಷನ್ನು, ಒಪಿನಿಯನ್ ಒಳಗಡೆ ಮುಳುಗೋಗ್ಬಿಡತ್ತೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ರಿಯಾಲಿಟಿ ಏನಂದರೆ, ಈ ಕ್ವಶನನ್ನು ಆನ್ಸರ್ ಮಾಡೋಕ್ಕೆ ನಿಮಗೆ 3 ಇಂಪಾರ್ಟೆಂಟ್ ಥಿಂಗ್ಸಿನ ನಾಲೆಡ್ಜ್ ಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದರೆ, ಫಸ್ಟ್ ಒನ್ನು, ನೀವು ನಿಮ್ಮ ಮಗು ಅಥವಾ ಈಗ ನೀನು ಕೇಳಿಸ್ಕೊಳ್ತಾ ಇದ್ದರೆ ನಿನ್ನ ಬಗ್ಗೆ ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಫಸ್ಟು. ಸೊ ಅದೇನಪ್ಪ ಅಂತ ನಾನು ನನ್ನ ಬಗ್ಗೆ ನಿಮ್ಗೆ ಹೇಳಿದ್ದೆ, ನಿಮ್ಗೆ ಅರ್ಥ ಆಗಿರ್ಬೋದು ಇವಾಗ. ಎರಡನೇದು ಬಂದುಬಿಟ್ಟು, ಹೊರಗಡೆ ಔಟ್ಸೈಡ್ ವರ್ಲ್ಡಲ್ಲಿ ಯಾವ ಥರ ಬಿಸ್ನೆಸ್ಸಸ್ ಇದೆ, ಯಾವ ಥರ ಇಂಡಸ್ಟ್ರೀಸ್ ಇದೆ, ಯಾವ ಥರ ಲೈವ್ಲಿಹುಡ್ ಅಥವಾ ಮನಿಯನ್ನು ಅರ್ನ್ ಮಾಡುವಂತಹ ಅಪರ್ಚುನಿಟೀಸ್ ಇದೆ, ಹಾಗೆಯೇ ಅದರೊಳಗಡೆ ಯಾವ ಕರಿಯರ್ಸ್ ಇದೆ, ಇದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನೀವು ಯಾವುದಕ್ಕೆ ಸೂಟ್ ಆಗ್ತೀರಿ ಅನ್ನೋದನ್ನು ಫಸ್ಟು ಚೆಕ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಆ ಕೆರಿಯರು, ಆ ಜಾಬು. ಇದೆರಡು ಆದಮೇಲೆ ಮೂರನೇದು ಒಂದು ಎಜುಕೇಷನ್ ಸಿಸ್ಟಮ್ ಅಂತ ಇದೆ. ಏನದು ನಿಮ್ಮನ್ನು ಕ್ವಾಲಿಫೈ ಮಾಡುತ್ತೆ ಯಾವುದೋ ಒಂದು ಕರಿಯರ್ಗೆ, ಯಾವುದೋ ಒಂದು ಜಾಬ್ಗೆ, ಅಲ್ವಾ? ಸೊ ಆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಅದು ಒಂದು ವೇಳೆ ಇಂಡಿಯಾದಲ್ಲಿ ಮಾಡೋದಾದರೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಐಡಿಯಾ ಇರಬೇಕು. ನೀವು ಹೋಗಿ ಹೊರಗಡೆ ಅಬ್ರಾಡಲ್ಲಿ ಮಾಡ್ತೀರಿ ಅಂದರೆ ಅಲ್ಲಿ ಎಜುಕೇಷನ್ ಸಿಸ್ಟಮಿನ ಐಡಿಯಾ ಇರಬೇಕು.
ಹಾಗೆಯೇ ನೀವು ಚೂಸ್ ಮಾಡಿದಂತಹ ಕರಿಯರ್ಗೆ ಯಾವ ಥರದ ಎಜುಕೇಷನ್ ಪಾತ್ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಅದಷ್ಟು ಆದಮೇಲೆ ಅದಕ್ಕೆ ನೀವು ಯಾವ ಸ್ಟ್ರೀಮ್ ತೊಗೋಬೇಕು PUCನಲ್ಲಿ ಅದ್ರ ಬೇಸಿಸ್ ಮೇಲೆ ಆನ್ಸರ್ ಮಾಡಬೇಕು. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆದಮೇಲೆ ಇದು ಇರೋ ಸತ್ಯ. ಸೊ ಥರ್ಡ್ ಮಿಸ್ಟೇಕು ಏನಪ್ಪ ಅಂತ ಹೇಳಿದ್ರೆ ಚೂಸಿಂಗ್ ಎ ಜಾಬ್ ಆರ್ ಎ ಕೋರ್ಸ್ ಬೇಸ್ಡ್ ಆನ್ ಅಸಂಪ್ಷನ್ಸ್ ಆ್ಯಂಡ್ ಒಪಿನಿಯನ್ಸ್ ಆ್ಯಂಡ್ ಚೂಸಿಂಗ್ ಲೇಟ್. ಸೊ ನನ್ನ ರಿಕ್ವೆಸ್ಟ್ ನಿಮಗೇನಪ್ಪ ಅಂತ ಹೇಳಿದರೆ ಚೂಸ್ ಎ ಜಾಬ್ ಆರ್ ಎ ಕೋರ್ಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್, ದ ವರ್ಲ್ಡ್ ಆಫ್ ವರ್ಕ್, ವರ್ಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಬೈ ಗಿವಿಂಗ್ ಎನಫ್ ಟೈಮ್. ಓಕೆ, ಈಗ ಸಮರೈಸ್ ಮಾಡೋಣ 3 ಮಿಸ್ಟೇಕ್ಸು ಮತ್ತು ನಾನು ನಿಮಗೆ 3 ಕರೆಕ್ಷನ್ಸ್ ಕೂಡ ಕೊಡ್ತೀನಿ. ಸೊ ಲೆಟ್ಸ್ ಫಸ್ಟ್ ಲುಕ್ ಎಟ್ ದ ಮಿಸ್ಟೇಕ್ಸು. ಸೊ ಮಿಸ್ಟೇಕ್ಸ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ನಿಮ್ಮದಲ್ದಿರುವಂತಹ ಕೋರ್ಸ್ ಅಥವಾ ಜಾಬನ್ನು, ಕರಿಯರ್ನ ಚೂಸ್ ಮಾಡೋದು, ಅದು ಮೊದಲನೇ ಮಿಸ್ಟೇಕು. ಆಮೇಲೆ ಕೋರ್ಸ್ ಅಥವಾ ಕರಿಯರನ್ನು ಚೂಸ್ ಮಾಡುವಾಗ ಬರೀ ಹೊರಗಡೆ ಟ್ರೆಂಡ್ ಅಷ್ಟನ್ನೇ ನೋಡಿಬಿಟ್ಟು ಫಸ್ಟ್ ಅದನ್ನು ನೋಡಿಬಿಟ್ಟು ಡೈರೆಕ್ಟಾಗಿ ಹೋಗಿ ಚೂಸ್ ಮಾಡೋದು, ಅದು 2ನೇ ಮಿಸ್ಟೇಕು. 3ನೇ ಮಿಸ್ಟೇಕ್ ಬಂದುಬಿಟ್ಟು ಕೋರ್ಸ್ ಅಥವಾ ಕರಿಯರ್ನ ಈ ಅಸಂಪ್ಷನ್ಸು, ಒಪಿನಿಯನ್ಸ್ ಮೇಲೆ ಚೂಸ್ ಮಾಡೋದು ಮತ್ತು ತುಂಬ ಲೇಟಾಗಿ ಈ ಡಿಸಿಷನನ್ನು ತಗೊಳ್ಳೋದು. ಸೊ ಇದು 3 ಮಿಸ್ಟೇಕ್ಗಳು. ಈಗ ಇದಕ್ಕೆ 3 ಕರೆಕ್ಷನ್ಸನ್ನು ಕೂಡ ನೋಡೋಣ. ಮೊದಲನೇ ಮಿಸ್ಟೇಕಿಗೆ ಕರೆಕ್ಷನ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸರಿಯಾದಂಥ ಜಾಬನ್ನು ನೀವು ಅಥವಾ ಕೋರ್ಸನ್ನು ನೀವು ಚೂಸ್ ಮಾಡಬೇಕು, ಅದು ಮೊದಲನೇ ಕರೆಕ್ಷನ್ನು. 2ನೇದು ಬಂದುಬಿಟ್ಟು ನಿಮಗೆ ಇರುವಂತಹ ಇಂಟ್ರೆಸ್ಟು, ಟ್ಯಾಲೆಂಟ್ಸು, ಪರ್ಸ್ನಾಲಿಟಿ ಮತ್ತು ವ್ಯಾಲ್ಯೂಸ್ ಅಂದರೆ ನಿಮಗೇನು ಇಂಪಾರ್ಟೆಂಟು ಅದರ ಬೇಸಿಸ್ ಮೇಲೆ ಕೋರ್ಸ್ ಅಥವಾ ಜಾಬನ್ನು ಚೂಸ್ ಮಾಡೋದು, ಅದೇ 2ನೇ ಕರೆಕ್ಷನ್. 3ನೇ ಕರೆಕ್ಷನ್ನು ಬಂದುಬಿಟ್ಟು ನಿಮ್ಮನ್ನು ಅರ್ಥ ಮಾಡಿಕೊಂಡು, ಹಾಗೆ ಹೊರಗಡೆ ಇರುವಂತಹ ವರ್ಲ್ಡ್ ಆಫ್ ವರ್ಕನ್ನು ಅರ್ಥ ಮಾಡಿಕೊಂಡು, ಹಾಗೆ ಹೊರಗಡೆ ಇರುವಂತಹ ವರ್ಲ್ಡ್ ಆಫ್ ಎಜುಕೇಷನನ್ನು ಅರ್ಥ ಮಾಡಿಕೊಂಡು, ಹಾಗೆ ಎನಫ್ ಟೈಮ್ ಕೊಟ್ಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಮೇಲೆ ಡಿಸಿಷನ್ ಮಾಡೋದು ವಾಟ್ ಆಫ್ಟರ್ 10th ಅನ್ನೋ ಕ್ವಶನಿಗೆ. ಇದು 3ನೇ ಕರೆಕ್ಷನ್ನು. ಸೊ ಈಗ ನಾವು ವಿಡಿಯೋದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಆ 3 ಮಿಸ್ಟೇಕ್ಸ್ಗಳು ಏನಾದರೂ ಅಲಾರ್ಮ್ ಬೆಲ್ ನಿಮಗೆ ರಿಂಗ್ ಮಾಡ್ತಾ ಅಥವಾ ಆ 3 ಕರೆಕ್ಷನ್ಸ್ಗಳು ಏನಾದರೂ ಸಣ್ಣ ಕ್ಲಾರಿಟಿ ಅಥವಾ ಕಾನ್ಫಿಡೆನ್ಸ್ ಕೊಡ್ತಾ ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ತಿಳಿಸಿ. ಆಮೇಲೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ನನ್ನ ಮುಂದಿನ ವಿಡಿಯೋಗಳು ಸಿಗಲಿ. ಹಾಗೆ ಆ ವಿಡಿಯೋಗಳಿಂದ ನಿಮಗೆ ವಾಟ್ ಆಫ್ಟರ್ 10th ಅಥವಾ ವಾಟ್ ಆಫ್ಟರ್ PUC ಅನ್ನುವಂತಹ ಕ್ವಶನ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ. ಕೊನೆ ರಿಕ್ವೆಸ್ಟು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮುಖಾಂತರ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್. ಬಾಯ್.